ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇದುವಾರಿಕೆ ಸಲ್ಲಿಕೆಗೆ ಮುಂದಾಗಿದ್ದಾರೆ. ನಾಮಪತ್ರ ಸಲ್ಲಿಕೆ ಮಾಡಿದಂತಹ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಈಗ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಎಂ ಲಕ್ಷ್ಮಣ್ಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಕೆ ವೆಂಕಟೇಶ್ ಸೇರಿದಂತೆ ಅಪಾರ ಬೆಂಬಲಿಗರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಕಾರ್ಯಕರ್ತರು ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಜಿಲ್ಲಾ ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ಎಂ ಲಕ್ಷ್ಮಣ್. ಹಾಸ್ಟೆಲ್ ಇರ್ಬೋದು, ಕಾಂಕ್ರೀಟ್ ರಸ್ತೆ ಇರ್ಬೋದು, ಇವೆಲ್ಲ ನೋಡಿದ್ರೆ ಅದೆಲ್ಲ 2013ರಿಂದ 2018ವರೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸಿದಂತ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತ ಕಾರ್ಯಕ್ರಮ. ಜಿಲ್ಲಾ ಚುನಾವಣಾಧಿಕಾರಿಗೆ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರು ಕೂಡ ಭರ್ಜರಿಯಾಗಿ ಪ್ರಚಾರವನ್ನು ಕೈಗೊಂಡಿದ್ರು. ಸಿಎಂ ಸಿದ್ದರಾಮಯ್ಯ ಕೂಡ ಬಹಳ ಖುದ್ದಾಗಿ ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ಕಾಳಜಿಯನ್ನು ವಹಿಸಿಕೊಂಡು ಪ್ರಚಾರಕ್ಕೆ ಕೂಡ ಮುಂದಾಗಿದ್ರು. ಇವತ್ತು ಎಂ ಲಕ್ಷ್ಮಣ್ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ದಾರೆ. ಇಡೀ ಮೈಸೂರು ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯಾಗಿರುವಂತಹ ಒಂದು ಜಾಗವನ್ನ, ಆ ಟೂರಿಸಂ ಸೆಕ್ಟರ್ ಅನ್ನ, ಐಟಿ ಸೆಕ್ಟರ್ ಅನ್ನ ಗುರುತಿಸೋದಕ್ಕೆ ಎಲ್ಲ ಅವಕಾಶಗಳಿದ್ರೂ ಕ್ಷೇತ್ರದಿಂದ ಪ್ರಯತ್ನ ಮಾಡುವಂತ ಕೆಲಸ ಹಿಂದಿನ ಎಂಪಿಗಳು ಮಾಡಲಿಲ್ಲ. ಈ ಬಾರಿ ನಾನು 100% ಆ ಪ್ರಯತ್ನವನ್ನು ಮಾಡ್ತೀನಿ. ರಾಜ್ಯ ಸರ್ಕಾರದ, ನಮ್ಮ ಸರ್ಕಾರದಲ್ಲಿರುವಂತಹ ಎಲ್ಲಾ MLAಗಳ ಜೊತೆ ಹೋಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹತ್ರ ಹೋಗಿ ಕೂತು ಒಂದಷ್ಟು, ಯಾಕೆಂದ್ರೆ ಯಾವ ಯೋಜನೆ ಬಂದ್ರು ರಾಜ್ಯ ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರ ಇರುತ್ತೆ, ಯಾವಾಗಲೂ ಕಾಂಬಿನೇಷನ್ ಇರುತ್ತೆ, ಶೇರ್ ಬೇಸಿಸ್ ಮೇಲೆ ಇರುತ್ತೆ. ಯಾವ ಯೋಜನೆ ತಗೊಂಡ್ಬಂದ್ರು 60-40, 80-20 ಇಲ್ಲ 50-50 ರೇಷಿಯೋದಲ್ಲಿ ಇರುತ್ತೆ. ರಾಜ್ಯ ಸರ್ಕಾರದ ಒಂದು ಕೋಆಪರೇಷನ್ ಇಲ್ಲದೆ ನೀವು ಯಾವ ಕೆಲಸನೂ ಮಾಡಕ್ಕಾಗಲ್ಲ. ಅದು ಒಂದು ಮಾತ್ರ ಕೊನೆಯದಾಗಿ ನಾನು ನಿಮ್ಗೆ ಹೇಳ್ತೀನಿ, ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಜನಗಳ ಮಧ್ಯೆ, ಧರ್ಮದ ಮಧ್ಯೆ, ಜಾತಿಯ ಮಧ್ಯೆ ಕಿಡಿ ಒಡಿಸುವಂತ ಕೆಲಸವನ್ನ ನಾನು ಯಾವ ಕಾರಣಕ್ಕೂ ಮಾಡಲ್ಲ. ಎಲ್ಲರೂ ಒಟ್ಟಾಗಿ ತಗೊಂಡು ಹೋಗುವಂತ ಕೆಲಸವನ್ನ ಮಾಡ್ತೀನಿ. ದಯಮಾಡಿ ನಿಮ್ ಕೈ ಮುಗಿದು ಮತ್ತೆ ನಾನು ಕೇಳ್ಕೊತೀನಿ ನನಗೆ ದಯಮಾಡಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿಕೆ ಶಿವಕುಮಾರ್ ಸಾಹೇಬರ ಮಾನ ಮರ್ಯಾದೆಯನ್ನು ದಯಮಾಡಿ ತಾವು ಉಳಿಸಬೇಕು. ಕಾರ್ಯಕರ್ತರು ಪ್ರತಿಯೊಬ್ಬರು ಹೋಗಿ ಮತವನ್ನ ಯಾರಿಸಿ ನನ್ನ ಜಯಶೀಲರನ್ನಾಗಿ ಮಾಡಿ ನಿಮಗೆ ನಾನು ಸಾಯವರೆಗೂ ನಾವು ಚಂದ್ರವಣಿ ಆಗಿರ್ತೀವಿ. ಥ್ಯಾಂಕ್ ಯು. ಭಾರತ ರಾಷ್ಟ್ರ ರಾಜಕಾರಣದ ನೈತಿಕತೆಯ ಸಂಕೇತವಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗ ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ. ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಶ್ರೀ ಡಿಕೆ ಶಿವಕುಮಾರ್ ಅವರ, ರಾಜ್ಯದ ಸಚಿವರಾದಂತ ಶ್ರೀ ಕೆ ವೆಂಕಟೇಶ್ ಅವರ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದಂತ ಶ್ರೀ ತನ್ವೀರ್ ಶೇಟ್ ಅವರ, ಮಡಿಕೇರಿ ಶಾಸಕರಾದಂತ ಶ್ರೀ ಮಂತ್ರಗೌಡ ಅವರ, ಮೇಲ್ಮನೆಯ ಸದಸ್ಯರಾದಂತ ಶ್ರೀ ಮರಿತಿಬ್ಬೇಗೌಡ ಅವರ, ಮಾಜಿ ಶಾಸಕರಾದಂತ ಡಾಕ್ಟರ್ ಯತೀಂದ್ರ ಅವರ, ಮೇಲ್ಮನೆಯ ಸದಸ್ಯರಾದಂತ ಡಾಕ್ಟರ್ ತಿಮ್ಮಯ್ಯ ಅವರ, ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ವಿಜಯಕುಮಾರ್ ಅವರ, ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ಶ್ರೀ ಮೂರ್ತಿ ಅವರ, ಮಡಿಕೇರಿ ಕಾಂಗ್ರೆಸ್ ಅಧ್ಯಕ್ಷರಾದಂತ ಶ್ರೀ ಧರ್ಮಜ ಅವರ, ಹುಣಸೂರು ಮಾಜಿ ಶಾಸಕರಾದಂತ ಶ್ರೀ ಮಂಜುನಾಥ್ ಅವರ, ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಶ್ರೀ ಹರೀಶ್ ಗೌಡ ಅವರ, ಕೃಷ್ಣರಾಜ ಕ್ಷೇತ್ರದ ಮಾಜಿ ಶಾಸಕರಾದಂತ ಸೋಮಶೇಖರ್ ಅವರ, ಇಲ್ಲಿ ಆಗಮಿಸಿರ್ತಕ್ಕಂಥ
ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೆ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಹೆಚ್ಚು ಮಾತನಾಡ್ತಕ್ಕಂಥ ಸಭೆ ಅಲ್ಲ, ಮತ್ತೆ ದೊಡ್ಡ ಸಭೆ ಮಾಡಬೇಕು ಅಂತೇಳಿ ಏರ್ಪಾಡು ಮಾಡಿರ್ತಕ್ಕಂಥ ಸಭೆನೂ ಅಲ್ಲ. ಇವತ್ತು ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಲಕ್ಷ್ಮಣ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಅವರು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ. ಮಲ್ಲಿಕಾರ್ಜುನ ಖರ್ಗೆಯವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ನಾನು, ಡಿ ಕೆ ಶಿವಕುಮಾರ್ ಅವರು ಈ ಕ್ಷೇತ್ರದ ಅಭಿಪ್ರಾಯದಂತೆ ಲಕ್ಷ್ಮಣ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಕೆಲವರು ಲಕ್ಷ್ಮಣ್ ಅವ್ರ ಬಗ್ಗೆ ಅವ್ರ ಒಕ್ಕಲಿಗರೇ ಎಲ್ಲ ನಮ್ಮ ಮಟ್ಟಕ್ಕೂ ಮಾತಾಡ್ತಾರೆ. ಇದಕ್ಕಿಂತ ಸುಳ್ಳು ಇನ್ನೊಂದಿಲ್ಲ. ಅವರು ಅನೇಕ ಸಾರಿ ಹೇಳಿದ್ದಾರೆ, ನಾನು ಹುಟ್ಟುವಾಗ ಒಕ್ಕಲಿಗನಾಗಿ ಹುಟ್ಟಿರೋದು, ಆಮೇಲೆ ಬೆಳೀತಾ ಬೆಳೀತಾ ವಿಶ್ವಮಾನವನಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದು ಕುವೆಂಪು ಅವರ ಮಾತು. ಪ್ರತಿ ಮಗುವು ಕೂಡ ಹುಟ್ಟುವಾಗ ವಿಶ್ವಮಾನವರಾಗ್ಬಿಡ್ತಾರೆ, ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ಬಿಡ್ತಾರೆ. ಹಂಗಾಗಬಾರದು, ವಿಶ್ವಮಾನವರಾಗ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವ್ಯಾರು ವಿಶ್ವಮಾನವರಾಗತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ ಇವರೆಲ್ಲ ವಿಶ್ವಮಾನವರಾದರು. ನಾವು ಆ ದಾರಿನಲ್ಲಿ ನಡಿಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ನಾವು ಜಾತಿ ಇರೋದ್ರಿಂದ ಯಾವ್ಯಾವ ಜಾತಿನಲ್ಲಿ ಹುಟ್ಟಿದ್ದೀವಿ. ಅರ್ಜಿ ಹಾಕೊಂಡು ಹುಟ್ಟಿಲ್ಲ. ಏನ್ ಲಕ್ಷ್ಮಣ ಒಕ್ಕಲಿಗರ ಜಾತಿಗೆ ಅರ್ಜಿ ಹಾಕೊಂಡು ಹುಟ್ಟಿದಾರ? ನಾನು ಕುರುಬರ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ದೀನ? ಇಲ್ಲ. ಜಾತಿ ಇದೆ, ಅದರಿಂದ ಹುಟ್ಟಿದೀವಿ ಅಷ್ಟೇ. ಹಾಗಂತೇಳಿ ನಾವು ಜಾತಿಗಳ ನಡುವೆ ವಿಂಗಡಣೆ ಮಾಡ್ತಕ್ಕಂಥದ್ದು, ಧರ್ಮಗಳ ನಡುವೆ ವಿಂಗಡಣೆ ಮಾಡ್ತಕ್ಕಂಥದ್ದು ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಮಾಡಲ್ಲ. ನಾವೆಲ್ಲ ಮನುಷ್ಯರು, ಯಾವುದೇ ಜಾತಿಗೆ ಹುಟ್ಟಿರ್ಲಿ, ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ನಾವೆಲ್ಲ ಮನುಷ್ಯರಾಗಿ ಬದುಕಬೇಕು ಅನ್ನೋದು. ಅದನ್ನೇ ಕುವೆಂಪು ಹೇಳಿದ್ರು. ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಿ, ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಿ, ಕನಿಷ್ಠ ಮನುಷ್ಯರಾದರೂ ಆಗಿ. ವಿಶ್ವಮಾನವರಾಗದೆ ಹೋದ್ರೆ ಕನಿಷ್ಠ ಮನುಷ್ಯರಾಗಾರು ಆಗ್ಬೇಕಲ್ಲ, ಅದನ್ನಾರು ಆಗಿ ಅಂತ ಹೇಳಿದ್ದಾರೆ. ಆ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೋಸ್ಕರನೇ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಸಮಾಜ. ಇದನ್ನ ಕುವೆಂಪು ಹೇಳಿರ್ತಕ್ಕಂಥದ್ದು. ನಾವು ಸರ್ವ ಜನಾಂಗದ ದ್ವೇಷ ಉಂಟು ಮಾಡ್ತಕ್ಕಂಥ ಸಮಾಜ ಮಾಡಕ್ಕಾಗುತ್ತ? ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಾಣ ಮಾಡಬೇಕು. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು, ದ್ವೇಷ ಹುಟ್ಟಾಗ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಜಾತಿಗಳ ನಡುವೆ, ಧರ್ಮಗಳ ನಡುವೆ ಜಾತಿ ಹುಟ್ಟಾಗ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಜನರ ಭಾವನೆಗಳನ್ನ ಕೆರಳಿಸಿ, ಭಾವನಾತ್ಮಕವಾದಂತಹ ವಿಚಾರಗಳನ್ನ ಜನರ ಮುಂದೆ ಇಟ್ಟು ಓಟ್ ತಗೊಂಡು ದೇಶ ಆಳಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ನೀವು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ನರೇಂದ್ರ ಮೋದಿ ಅವರು 10 ವರ್ಷ ಆಗಿದೆ ಪ್ರಧಾನಮಂತ್ರಿ. 10 ವರ್ಷಗಳಲ್ಲಿ ಬಡವರ ಕಷ್ಟ ಇರ್ಬೋದು, ಇನ್ನು ವೋಟ್ ಕೇಳಷ್ಟು ಹಕ್ಕು ಬಿಜೆಪಿಯವ್ರಿಗಿಲ್ಲ. ಅದೇ
ಅದಕ್ಕೆ ಸುಮಾರು 11ರಿಂದ 12 ಜನ ಎಂಪಿಗಳನ್ನ ಕರ್ನಾಟಕದಲ್ಲಿ ಅವ್ರ ಮುಖ ಇಟ್ರೆ ನಾವು ಸೋಲ್ತೇವೆ ಅಂತೇಳಿ ಚುನಾವಣೆಯಲ್ಲಿ ಇವತ್ತು ಎಲ್ಲರೂ ಕೂಡ ಬದಲಾವಣೆಯನ್ನು ಮಾಡಿದ್ದಾರೆ. ಅವರ ಎಂಪಿಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ರೆ, ಜನರ ಮಧ್ಯೆ ಹೋಗಿದ್ರೆ, ಸದಾನಂದ ಗೌಡರಾಗ್ಲಿ, ನಿಮ್ಮ ಎಂಪಿ ಆಗ್ಲಿ, ಯಾರಿಗಾಗ್ಲಿ ಇವತ್ತು ಅವರು ಟಿಕೆಟ್ ಅನ್ನ ಕೊಟ್ಟು ಅವಕಾಶ ಮಾಡ್ಕೋಬೇಕು.